ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಕಾಶ್ಮೀರದಲ್ಲಿ ನಡೆದಿರುವಂತಹ ಉಗ್ರ ಕೃತ್ಯ ದೇಶದ ಬಹುಸಂಖ್ಯಾತರ ಮನಸ್ಸುಗಳಲ್ಲಿ ಕಿಚ್ಚನ್ನ ಹೊತ್ತಿಸಿದೆ. ಸುಂದರವಾದ ಪ್ರಕೃತಿಯನ್ನು ನೋಡೋದಕ್ಕೆ ಹೋಗಿದ್ದ, ಭೂಲೋಕದ ಸ್ವರ್ಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿಗೆ ಬಂದಿದ್ದಂತಹ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿರುವ ಉಗ್ರ ಕೃತ್ಯವನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ. ಹೇಗೆ ಆಲ್ ಐಸ್ ಆನ್ ಗಾಜಾ ಅಂತ ಇಸ್ರೇಲ್ ದಾಳಿಯನ್ನು ಖಂಡಿಸಿ ಸಾಕಷ್ಟು ದೇಶಗಳು ಗಾಜಾ ಪಟ್ಟಿಯ ಬಗ್ಗೆ ಇಡೀ ಜಗತ್ತಿನ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ವೋ, ಈಗ ಅದೇ ರೀತಿ ಆಲ್ ಐಸ್ ಆನ್ ಜಮ್ಮು ಕಾಶ್ಮೀರ್ ಅನ್ನುವ ಟ್ರೆಂಡಿಂಗ್ ಕೂಡ ಶುರುವಾಗಿದೆ. ಈ ಮೂಲಕ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟಂತಹ ಜೀವಗಳಿಗೆ ಶ್ರದ್ಧಾಂಜಲಿಯನ್ನು ಕೋರಲಾಗ್ತಾ ಇದೆ. ಇದರ ಜೊತೆಗೆ ಭಾರತ ಸರ್ಕಾರ ಈ ದಾಳಿಯನ್ನು ಖಂಡಿಸಿ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಆದರೆ ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಅಂದ್ರೆ, ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ ನಂತರ ನಾವು ಭಾರತದ ವಿರುದ್ಧ ದೊಡ್ಡ ಜಯವನ್ನು ಸಾಧಿಸಿಬಿಟ್ವಿ, ಇದು ಕಾಶ್ಮೀರಿಗಳಿಗೆ ಸಿಕ್ಕ ಜಯ ಅಂತ ಆ ಉಗ್ರರು ಅಂದುಕೊಳ್ತಾ ಇರಬಹುದು. ಆದರೆ ಈಗ ನಿಜವಾಗಿಯೂ ಸಮಸ್ಯೆಗೆ ಸಿಲುಕ್ತಾ ಇರೋದು ಕಾಶ್ಮೀರಿಗಳೇ. ಇದೊಂದು ದಾಳಿಯಿಂದ ಕಾಶ್ಮೀರ ಅದೆಷ್ಟನ್ನು ಕಳೆದುಕೊಳ್ಳುತ್ತೆ. ಇಲ್ಲಿವರೆಗೂ ತಾನು ಕಾಶ್ಮೀರಿ ಅಂತ ಹೇಳ್ತಾ ಇದ್ದ ಜನ ಈ ದಾಳಿಯ ನಂತರ ನಾನು ಭಾರತೀಯ ಅನ್ನೋ ಬೋರ್ಡ್ಗಳನ್ನು ಹಿಡಿದು ಈ ದಾಳಿಯನ್ನು ಖಂಡಿಸ್ತಾ ಇರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಮ್ಮು ಕಾಶ್ಮೀರ ಭೂಲೋಕದ ಸ್ವರ್ಗ ಇದ್ದ ಹಾಗೆ. ಜಗತ್ತಿನ ಕೆಲವು ಭಾಗಗಳಲ್ಲಿ ಕಂಡುಬರುವಂತಹ ಅದ್ಭುತ ಪ್ರಕೃತಿ ನಮ್ಮ ಜಮ್ಮು ಕಾಶ್ಮೀರದಲ್ಲೂ ಕೂಡ ಇದೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ಈ ಅದ್ಭುತ ಜಾಗಗಳನ್ನು ನೋಡೋದಕ್ಕೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಮಂದಿ ಅಲ್ಲಿಗೆ ಭೇಟಿ ಕೊಡ್ತಾರೆ. ಅಲ್ಲಿನ ದಾಲ್ ಲೇಕ್, ಮೊಘಲ್ ಗಾರ್ಡನ್, ಗುಲ್ಮಾರ್ಗ್, ಪಹಲ್ಗಾಮ್, ಪತ್ನಿಟಾಪ್, ಸೋನಾಮಾರ್ಗ್ನಂತಹ ಪ್ರವಾಸಿ ಸ್ಥಳಗಳಿಗೆ ಹಾಗೂ ವೈಷ್ಣೋದೇವಿ ಮತ್ತು ಅಮರನಾಥದಂತಹ ಧಾರ್ಮಿಕ ಕೇಂದ್ರಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಭೇಟಿ ಕೊಡ್ತಾರೆ. ಹೀಗೆ ಪ್ರತಿ ವರ್ಷವೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವಾಸಿಗರು ಭೇಟಿ ಕೊಡ್ತಾ ಇರೋದ್ರಿಂದಲೇ ಜಮ್ಮು ಕಾಶ್ಮೀರಕ್ಕೆ ಟೂರಿಸಂನಿಂದ ಸಾಕಷ್ಟು ಪ್ರಮಾಣದ ಆದಾಯ ಕೂಡ ಬರ್ತಾ ಇದೆ. ಗೆಳೆಯರೆ, ಒಂದು ಲೆಕ್ಕಾಚಾರದ ಪ್ರಕಾರ ಜಮ್ಮು ಕಾಶ್ಮೀರ ಪ್ರತಿ ವರ್ಷ 20ರಿಂದ 21 ಸಾವಿರ ಕೋಟಿಯಷ್ಟು ಟೂರಿಸಂನಿಂದ ಆದಾಯವನ್ನ ಗಳಿಸ್ತಾ ಇದೆ. ಈ ಆದಾಯವನ್ನ ಮುಂದಿನ 4-5 ವರ್ಷಗಳಲ್ಲಿ ದ್ವಿಗುಣಗೊಳಿಸುವಂತಹ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಹೀಗಾಗಿನೇ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿಗೆ ಹೂಡಿಕೆಗಳು ಕೂಡ ಬರ್ತಾ ಇದ್ವು. ಆ ಹೂಡಿಕೆಗಳೆಲ್ಲವೂ ಕೂಡ ಟೂರಿಸಂನ ಮೇಲೆ ಆಗ್ತಾ ಇದ್ವು. ಇನ್ನು ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿಯಂತಹ ಒಂದಷ್ಟು ದೇಶಗಳು. ಸೊ ಕಾಶ್ಮೀರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹೂಡಿಕೆ ಕೂಡ ಹರಿದು ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಈ ಎಲ್ಲಾ ಆಸೆ ಆಕಾಂಕ್ಷೆಗಳಿಗೂ ಕೂಡ ಎಳ್ಳು ನೀರು ಬಿಡುವಂತೆ ಆಗ್ತಾ ಇದೆ. ಯಾಕೆಂದ್ರೆ ಈ ದಾಳಿಯ ನಂತರ ಕಾಶ್ಮೀರದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲಿರುವಂತಹ ಪ್ರವಾಸಿಗರು ಆದಷ್ಟು ಬೇಗ ಕಾಶ್ಮೀರವನ್ನ ತೊರೆಯೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಫ್ಲೈಟ್ಗಳು ಟಿಕೆಟ್ ದರವನ್ನು ಕೂಡ ಏರಿಸಿಬಿಟ್ಟಿವೆ. ಇಷ್ಟಾದ್ರೂ ಕೂಡ ಶ್ರೀನಗರದಿಂದ ಬೇರೆ ಬೇರೆ ಕಡೆಗಳಿಗೆ ಸಾಕಷ್ಟು ಜನ ಹೊರಟು ನಿಂತಿದ್ದಾರೆ. ಇದು ಕಾಶ್ಮೀರದ ಟೂರಿಸಂನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಗೆಳೆಯರೆ, ನಿಮ್ಗಿಲ್ಲೊಂದು ಲೆಕ್ಕ ಹೇಳ್ಬಿಡ್ತೀನಿ ಕೇಳಿ. ಕಾಶ್ಮೀರ ಒಂದರಲ್ಲೇ ಟೂರಿಸಂನ ಪ್ರಭಾವ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಅಲ್ಲಿನ ಟೂರಿಸಂ ವ್ಯವಸ್ಥೆಗಳು ಹೇಗಿವೆ, ಅದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಗೆಳೆಯರೆ, ಕಾಶ್ಮೀರದಲ್ಲಿ 1,500 ಬೋಟ್ ಹೌಸ್ಗಳಿವೆ. 3,000ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಹೋಟೆಲ್ ರೂಮ್ಗಳಿವೆ. ಅದೆಷ್ಟೋ ಟ್ಯಾಕ್ಸಿಗಳು ಅಲ್ಲಿ ವರ್ಕ್ ಆಗುತ್ತವೆ. ಹಾಗೇನೆ ಪೋನಿ ಹ್ಯಾಂಡ್ಲರ್ಗಳು ಕೂಡ ಪ್ರವಾಸಿಗರಿಗಾಗಿ ಕಾಯ್ತಾ ಕೂತಿರ್ತಾರೆ. ಇನ್ನು ಟೂರ್ ಗೈಡ್ಗಳು, ಹ್ಯಾಂಡಿಕ್ರಾಫ್ಟ್ ಸೆಲ್ಲರ್ಗಳು, ಇವರೆಲ್ಲರೂ ಕೂಡ ಪ್ರವಾಸಿಗರ ಮೇಲೇನೆ ಡಿಪೆಂಡ್ ಆಗಿರ್ತಾರೆ. ಇದರ ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಗೂ ಇನ್ನಿತರೆ ಹಣ್ಣುಗಳ ವ್ಯಾಪಾರ, ಕಾಶ್ಮೀರ ಕೇಸರಿಯ ವ್ಯಾಪಾರ, ಹೀಗೆ ಸಾಕಷ್ಟು ವ್ಯವಹಾರಗಳು ಕೂಡ ಈ ಟೂರಿಸಂನ ಮೇಲೆ ಡಿಪೆಂಡ್ ಆಗಿವೆ. ಸೊ ಈ ಟೂರಿಸಂ ಸೆಕ್ಟರ್ನಲ್ಲೇ ಸಹಸ್ರಾರು ಮಂದಿ ತಮ್ಮ ಬದುಕುಗಳನ್ನ ಕಟ್ಕೊಂಡಿದ್ದಾರೆ. ಹಾಗಾಗಿನೇ ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ಸಾಕಷ್ಟು ಆತಿಥ್ಯಗಳು ಕೂಡ ಸಿಗ್ತಾ ಇದ್ವು. ಒಮ್ಮೆ ಬಂದಂತಹ ಪ್ರವಾಸಿ ತನಗೆ ಸಿಕ್ಕ ಆತಿಥ್ಯವನ್ನ ಮತ್ತೊಂದಷ್ಟು ಜನಕ್ಕೆ ಹೇಳಿದ್ರೆ ಅಲ್ಲಿಂದ ಇನ್ನೊಂದಷ್ಟು ಜನ ತಮ್ಮ ಊರಿಗೆ ಪ್ರವಾಸಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾಶ್ಮೀರದ ಜನ ಟೂರಿಸ್ಟ್ ಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇದೇ ಕಾರಣಕ್ಕೆ ಟೂರಿಸ್ಟ್ ಗಳ ವಿರುದ್ಧ ಸಾಕಷ್ಟು ವರ್ಷಗಳ ಕಾಲ ದಾಳಿಗಳು ಆಗೇ ಇರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ನಂತರ ಕಾಶ್ಮೀರಿಗರಿಗೆ ಒಂದು ಭಯ ಶುರುವಾಗಿದೆ. ಈಗಾಗಲೇ ತಮ್ಮೂರಿನಿಂದ ತವರಿಗೆ ಸಾಕಷ್ಟು ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದ ಕಾಶ್ಮೀರ ಈಗಾಗಲೇ ಖಾಲಿ ಆಗ್ತಾ ಇದೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಕೂಡ ಕಾಶ್ಮೀರಕ್ಕೆ ಪ್ರವಾಸಿಗರು ಬರ್ತಾರಾ ಅನ್ನೋ ಅನುಮಾನ ಅಲ್ಲಿನ ಜನಕ್ಕೆ ಕಾಡ್ತಾ ಇದೆ.
ಒಂದು ದಾಳಿ ಇಡೀ ವ್ಯವಸ್ಥೆಯನ್ನ ಬುಡಮೇಲು ಮಾಡುತ್ತೆ ಅಂತ ಹೇಳ್ತಾರಲ್ಲ, ಆ ಘಟನೆ ಈಗ ಕಾಶ್ಮೀರದಲ್ಲಿ ನಡೆದು ಹೋಗಿದೆ. ಈಗಾಗಲೇ ಕರ್ನಾಟಕ ಒಂದರಿಂದಲೇ ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಕಾಶ್ಮೀರಕ್ಕೆ ಪ್ರವಾಸ ಹೊರಟಿದ್ದವರು ತಮ್ಮ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇವೆ. ಹೀಗಾಗಿ ಇಡೀ ದೇಶದಿಂದ ಅದೆಷ್ಟು ಮಂದಿ ತಮ್ಮ ಟೂರನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ಬೋದು ಅನ್ನೋದನ್ನ ಒಮ್ಮೆ ಊಹಿಸ್ಕೊಳ್ಳಿ. ಸೊ ಇಲ್ಲಿ ನಷ್ಟ ಉಂಟಾಗ್ತಾ ಇರುವಂಥದ್ದು ಟೂರಿಸಂನ ಮೇಲೆ ಡಿಪೆಂಡ್ ಆಗಿರುವಂತಹ ಕಾಶ್ಮೀರಿ ಜನರಿಗೆ ಮಾತ್ರ. ಹೀಗಾಗಿನೇ ಪಹಲ್ಗಾಮ್ನಲ್ಲಿ ಟೂರಿಸ್ಟ್ಗಳ ಮೇಲೆ ದಾಳಿ ನಡೆದ ನಂತರ ಇಡೀ ಕಾಶ್ಮೀರ ಸ್ತಬ್ಧ ಆಗಿತ್ತು. ಅಲ್ಲಿನ ವ್ಯಾಪಾರಿಗಳು, ಟೂರಿಸ್ಟ್ ಆಪರೇಟರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಪೋನಿವಾಲಾಗಳು ಇವರೆಲ್ಲರೂ ಕೂಡ ಕಾಶ್ಮೀರವನ್ನ ಬಂದ್ ಮಾಡಿದ್ರು. ಅವರು ನಾವು ಪ್ರವಾಸಿಗರ ಜೊತೆ ನಿಲ್ತೇವೆ, ನಾವು ಪ್ರವಾಸಿಗರ ಜೊತೆ ಇದ್ದೇವೆ, ನಾವು ಕೂಡ ಭಾರತೀಯರು ಅಂತ ಹೇಳ್ತಾ ಶಾಂತಿಯುತ ಪ್ರತಿಭಟನೆಯನ್ನ ನಡೆಸಿದ್ರು. ಸಾವನ್ನಪ್ಪಿದವರ ಆತ್ಮಗಳಿಗೆ ಶಾಂತಿಯನ್ನು ಕೂಡ ಕೋರಿದ್ರು. ಗೆಳೆಯರೆ, 5-6 ವರ್ಷಗಳ ಹಿಂದೆ ಕಾಶ್ಮೀರ ಹೀಗಿರ್ಲಿಲ್ಲ. ಅಲ್ಲಿನ ಪರಿಸ್ಥಿತಿ ಬಹಳ ಭಿನ್ನವಾಗಿತ್ತು. ಆದ್ರೆ ಆ ನಂತರದ ದಿನಗಳಲ್ಲಿ ಕಾಶ್ಮೀರದ ಜನತೆಗೂ ಕೂಡ ಭಾರತದ ಅಗತ್ಯ ಎಷ್ಟಿದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಭಾರತೀಯರು ಹಾಗೂ ಇನ್ನಿತರ ದೇಶಗಳಿಂದ ಪ್ರವಾಸಿಗರು ಬಂದರಷ್ಟೇ ತಮ್ಮ ಆದಾಯ ಹೆಚ್ಚಾಗುತ್ತೆ ಅನ್ನೋದು ಅವರಿಗೂ ಕೂಡ ಅರ್ಥ ಆಗಿತ್ತು. ಹೀಗಾಗಿನೇ ಕಳೆದ 4-5 ವರ್ಷದಿಂದ ಅಲ್ಲಿನ ಪ್ರವಾಸೋದ್ಯಮ ಅತ್ಯುತ್ತಮ ರೀತಿಯಲ್ಲಿ ಡೆವಲಪ್ ಆಗ್ತಾ ಇತ್ತು. ಆದರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಈ ಎಲ್ಲದಕ್ಕೂ ಕೂಡ ಮಣ್ಣನ್ನು ಎರಚಿದೆ. ಹೀಗಾಗಿ ಕಾಶ್ಮೀರಿಗಳು ತಮ್ಮ ಆದಾಯಕ್ಕೆ ಕುತ್ತು ಬರಬಹುದಾ ಅನ್ನುವ ಯೋಚನೆಯಲ್ಲಿದ್ದಾರೆ. ಗೆಳೆಯರೆ, ಇಲ್ಲಿ ಭಯೋತ್ಪಾದಕರು ಹಿಂದೂಗಳನ್ನ ಹುಡುಕಿ ಕೊಲ್ಲೋದ್ರ ಮೂಲಕ ತಾವೇನೋ ದೊಡ್ಡ ಕೆಲಸವನ್ನ ಮಾಡಿಬಿಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ಆದರೆ ಅವರು ಮಾಡಿರುವಂತಹ ಕೆಲಸದಿಂದ ಕಾಶ್ಮೀರದಲ್ಲಿನ ಮುಸ್ಲಿಮರಿಗೆ ಸಾಕಷ್ಟು ತೊಂದರೆಯನ್ನ ತಂದು ಕೊಡುತ್ತೆ ಅನ್ನೋದರ ಅರಿವು ಅವರಿಗೆ ಖಂಡಿತ ಇರೋದಿಲ್ಲ. ಇಲ್ಲಿ ಉಗ್ರಗಾಮಿಗಳಿಗೆ ಯಾವುದೇ ಮತ ಅನ್ನೋದು ಮುಖ್ಯ ಆಗೋದಿಲ್ಲ. ಅವರು ಭಯವನ್ನು ಹುಟ್ಟಿಸಬೇಕು, ಅದನ್ನಷ್ಟೇ ಮಾಡ್ತಾ ಹೋಗ್ತಾರೆ. ಇನ್ನು ಮುಂದಾದರೂ ಕಾಶ್ಮೀರದಲ್ಲಿ ಈ ರೀತಿಯ ಘಟನೆಗಳು ಆಗದ ಹಾಗೆ ಅಲ್ಲಿನ ಜನರೇ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್, ಸೇನೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಮಾತುಗಳು ಸಾಕಷ್ಟು ಜನರಿಂದ ಕೇಳಿ ಬರ್ತಾ ಇವೆ. ಹಾಗೇನೆ ಭಾರತ ಸರ್ಕಾರ ಕೂಡ ಕಾಶ್ಮೀರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಂಡಿರಲಿಲ್ಲ, ಅಲ್ಲಿನ ಸೇನೆಯನ್ನ ಕಡಿಮೆ ಮಾಡಿತ್ತು ಅನ್ನೋ ಮಾತುಗಳನ್ನು ಕೂಡ ಅವರು ಆಡ್ತಾ ಇದ್ದಾರೆ. ಆದರೆ ಗೆಳೆಯರೆ, ಒಂದು ಹುಳ ನಮ್ಮ ನಡುವೆ ಇದೆ ಅನ್ನೋದು ಅರ್ಥ ಆಗಿಬಿಟ್ರೆ ಆ ಹುಳವನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸೋದಾಗ್ಲಿ ಅಥವಾ ಅದನ್ನ ಸರಿ ಮಾಡೋದಾಗ್ಲಿ ಮಾಡದೇ ಇದ್ರೆ ಈ ರೀತಿಯ ಸಮಸ್ಯೆಗಳನ್ನ ನಾವು ಕೂಡ ಸಮಾಜದಲ್ಲಿ ಎದುರಿಸಬೇಕಾಗತ್ತೆ. ಈಗ ಕಾಶ್ಮೀರಿಗಳು ಮಾಡಬೇಕಾಗಿರೋದು ಕೂಡ ಅದನ್ನೇ. ಅತ್ಯುತ್ತಮವಾದ ಬದುಕನ್ನ ಕಟ್ಟಿಕೊಳ್ಳುವ ಕನಸುಗಳನ್ನು ಕಂಡಿದ್ದ ಕಾಶ್ಮೀರಿಗಳಿಗೆ ಈ ಭಯೋತ್ಪಾದನಾ ಘಟನೆ ದುಸ್ವಪ್ನವಾಗಿ ಕಾಡ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ತಮ್ಮ ನಡುವೆ ಇಂತಹ ಯಾವುದೇ ಭಯೋತ್ಪಾದಕ ಕಂಡು ಬಂದರೂ ಕೂಡ ಅವನ ಬಗ್ಗೆ ಪೊಲೀಸರಿಗೆ, ಸೇನೆಗೆ ಸಣ್ಣ ಮಾಹಿತಿಯನ್ನು ಕೊಟ್ಟರು ಸಾಕು, ಅಲ್ಲಿ ಇಂತಹ ಘಟನೆಗಳು ಆಗದ ಹಾಗೆ ಸೇನೆ ನೋಡ್ಕೊಳ್ಳುತ್ತೆ. ಗೆಳೆಯರೆ, ಕಾಶ್ಮೀರದಲ್ಲಿರುವ ಎಲ್ಲ ಮುಸ್ಲಿಮರು ಕೂಡ ದೇಶದ್ರೋಹಿಗಳಲ್ಲ. ನಿಮಗೆ ನೆನಪಿರಬೇಕು, 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪರ್ವತಗಳ ಮೇಲೆ ಭಯೋತ್ಪಾದಕರು ಕೂತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದು ಕೂಡ ಇದೇ ಕಾಶ್ಮೀರದ ಜನ. ಅವರಲ್ಲಿ ಕೂಡ ತಾವು ಭಾರತೀಯರು ಅನ್ನೋ ಸಾಕಷ್ಟು ಜನರಿದ್ದಾರೆ. ಆದರೆ ಅದರ ನಡುವೆ ಪಾಕಿಸ್ತಾನದ ಕುಮ್ಮಕ್ಕಿನಿಂದ, ಮತಾಂಧತೆಯಿಂದ ವರ್ತಿಸುವ ಕೆಲವರು ಈ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಕಾಶ್ಮೀರ ಮತ್ತೆ ಸ್ವರ್ಗದಂತಾಗಲಿ, ಅಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳು ಆದಷ್ಟು ಬೇಗ ಸಂಪೂರ್ಣವಾಗಿ ಕೊನೆಯಾಗಲಿ. ಇದಕ್ಕೆ ಅಲ್ಲಿನ ಜನರ ಸಹಕಾರ ತುಂಬಾನೇ ಮುಖ್ಯ. ಈಗಲಾದರೂ ಕಾಶ್ಮೀರದ ಜನ ತಮ್ಮ ಕರ್ತವ್ಯವನ್ನ ಅರಿತುಕೊಂಡು ಭಯೋತ್ಪಾದನೆಯನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಸೇನೆಗೆ ಸಹಕಾರ ಮಾಡಿದ್ರೆ ಅವರ ಭವಿಷ್ಯ ನಿಜಕ್ಕೂ ಸುಂದರವಾಗಿರುತ್ತೆ. ಅಥವಾ ಭಯೋತ್ಪಾದನೆಗೆ ಅವರು ಕುಮ್ಮಕ್ಕನ್ನು ಕೊಡ್ತಾ ಹೋದ್ರೆ ಕಾಶ್ಮೀರ ಮತ್ತೆ ನರಕ ಸದೃಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದು ಗೆಳೆಯರೆ, ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಘಟನೆ ಕಾಶ್ಮೀರದ ಟೂರಿಸಂ ಅನ್ನೇ ಹೇಗೆ ನೆಲ ಕಚ್ಚಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.